ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 4. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರುವಿ ಅಂದನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೇನ್ ಸೀಮೆಗೆ ಮೂಡಲದಲ್ಲಿರುವುದು. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಹೆತ್ತಳು. ಇದಲ್ಲದೆ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರಿಟ್ಟನು. ಹನೋಕನಿಂದ ಈರಾದನು ಹುಟ್ಟಿದನು. ಈರಾದನು ಮೆಹೂಯಾಯೇಲನನ್ನು ಪಡೆದನು. ಮೆಹೂಯಾಯೇಲನು ಮೆತುಶಾಯೇಲನನ್ನು ಪಡೆದನು. ಮೆತುಶಾಯೇಲನು ಲೆಮೆಕನನ್ನು ಪಡೆದನು. ಲೆಮೆಕನು ಆದಾಚಿಲ್ಲ ಎಂಬ 2 ಹೆಂಡರನ್ನು ಮಾಡಿಕೊಂಡನು. ಆದಳು ಯಾಬಾಲನನ್ನು ಹೆತ್ತಳು. ದನ ಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸಿಸುವವರೆಲ್ಲರ ಮೂಲಪುರುಷನು ಇವನೇ. ಅವನ ತಮ್ಮನ ಹೆಸರು ಯೂಬಾಲನು. ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲಪುರುಷನು. ಚಿಲ್ಲಾ ಎಂಬವಳು ತೂಬಲ್ ಕಾಯಿನನನ್ನು ಹೆತ್ತಳು. ಅವನು ಕುಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು. ತೂಬಲ್ ಕಾಯಿನನ ತಂಗಿ ನಯಮ. ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗಂದನು, ಆದ ಚಿಲ್ಲಾ, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು. ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನನ್ನು ಕೊಂದವರಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮೆಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ?
ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ದೇವರು ಪ್ರೀತಿಸುವ ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 4, ಜೆನೆಸಿಸ್ ಚಾಪ್ಟರ್ 4. ಆದಿಕಾಂಡ ಅಧ್ಯಾಯದಲ್ಲಿ ಇಬ್ಬರು ಅಣ್ಣ ತಮ್ಮಂದರ ಬಗ್ಗೆ ನಾವು ನೋಡ್ಕೊಳ್ತೇವೆ. ಯಾವ ರೀತಿಯಾಗಿ 3ನೇ ಅಧ್ಯಾಯದಲ್ಲಿ ಪ್ರಥಮ ಕುಟುಂಬದ ಬಗ್ಗೆ ನಾವು ನೋಡಿದ್ವಿ, ಆದಾಮ ಹವ್ವ. ಈಗ ಅವರ ಮಕ್ಕಳ ಬಗ್ಗೆ ದೇವರಾತ್ಮನು ಕೇಂದ್ರಿಸುವಂಥದ್ದನ್ನು ನಾವು ನೋಡ್ತಿದ್ದೇವೆ ರೀ. ಈ ಅಣ್ಣ ತಮ್ಮಂದರ ಬಗ್ಗೆ ನಾವು ನೋಡುವಾಗ ಲೋಕದ ಮೊದಲನೇ ಮಗು, ಹುಟ್ಟಿದಂಥ ಮೊದಲನೇ ಮಗು ಕಾಯಿನನು ಅಂತ ಹೇಳ್ಬಿಟ್ರು. ಕಾಯಿನ ಅಂದರೆ ಹೆಸರಿನ ಅರ್ಥ ವಶಪಡಿಸಿಕೊಳ್ಳೋದು, ಸ್ವಾಧೀನಪಡಿಸಿಕೊಳ್ಳುವುದು, ಪೊಸೆಷನ್ ಕಾಯಿನ ಅಂದರೆ. ಈ ಕಾಯಿನ ಅವನಿಗೊಬ್ಬ ತಮ್ಮ ಹೇಬೇಲ. ಹೇಬೇಲ ಅಂದರೆ ಒಂದು ಅರ್ಥ ವ್ಯರ್ಥ. ಆಶ್ಚರ್ಯ ಅಲ್ವಾ? ವ್ಯರ್ಥ ಅಂತ ಕೂಡ ಹೆಸರಿಟ್ಕೊಳ್ತಾರೆ, ವ್ಯಾನಿಟಿ. ಇನ್ನೊಂದು ಅರ್ಥ ಏನಂದರೆ ಏಬೇಲ್, ಎಲ್ ಅಂದರೆ ದೇವರ, ತಂದೆ ದೇವರ ಅಥವಾ ತಂದೆ ದೇವರು ಎಂಬಂಥ ಒಂದು ಅರ್ಥ ಕೂಡ ಬರುತ್ತೆ. ಆದರೆ ವ್ಯರ್ಥ ಅನ್ನುವಂಥದ್ದು ಸಾಮಾನ್ಯ. ಸರಿ, ಕಾಯಿನನ ಕೆಲಸ ಹೊಲದ ಬೆಳೆಯ ಕೆಲಸ. ಹೇಬೇಲ್ನ ಕೆಲಸ ಅವನು ಕುರಿಗಳನ್ನು ಮೇಯಿಸುವಂಥ, ನೋಡ್ಕೊಳ್ಳುವಂಥ ಕೆಲಸ. ಕಾಲಾಂತರದಲ್ಲಿ ಒಂದಿನ ಬಂತು, ನನಗೆ ಅನ್ನಿಸ್ತದೆ ಆದಾಮ ಅಂದರೂ ಟೀಚ್ ಮಾಡಿರಬೇಕು, ಬೋಧನೆ ಮಾಡಿರಬೇಕು. ನೋಡ್ರಿ, ನೀನು ವ್ಯವಸಾಯನಾಗಿದ್ದಿ, ನೀನು ಕೃಷಿ ಕೆಲಸ, ಅಗ್ರಿಕಲ್ಚರ್ ಕೆಲಸ ಮಾಡ್ತಾಯಿದ್ದಿ, ನಿನ್ನದರಲ್ಲಿ ಪ್ರಥಮವಾದದ್ದನ್ನು ದೇವರಿಗೆ ಕಾಣಿಕೆ ಕೊಡಬೇಕಪ್ಪ. ಅದೇ ರೀತಿಯಾಗಿ ಹೇಬೇಲ್ನೇ, ನೀನು ಕೂಡ ಕುರಿಗಳನ್ನು ನೋಡ್ತಿದ್ದಲ್ಲ, ನೀನು ಚೊಚ್ಚಲ ಕುರಿಯನ್ನು ದೇವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಬೋಧನೆ, ಟೀಚಿಂಗು ಬಹುಶಃ ಆದಾಮನು ತಂದೆಯಾಗಿ ಬೋಧಿಸಿರಬೇಕು, ಅಥವಾ ದೇವರೇ ಅಂಥ ಒಂದು ಬುದ್ಧಿ ಇವರಿಬ್ಬರಿಗೆ ಕೊಟ್ಟಿರಬೇಕು. ಯಾಕಂತ ಹೇಳಿದ್ರೆ ಯಾರೂ ಪ್ರೀಸ್ಟ್ ಇರಲಿಲ್ಲ, ಯಾವ ಬುಕ್ ಇರಲಿಲ್ಲ, ಯಾವ CD ಇರಲಿಲ್ಲ, ಯಾವ ಚರ್ಚ್ ಇರಲಿಲ್ಲ. ಆದರೂ ಕೂಡ ಈ ರೀತಿಯಾಗಿ ಸ್ಯಾಕ್ರಿಫೈಸ್ ಮಾಡಬೇಕು, ದೇವರಿಗೆ ಸಮರ್ಪಿಸಬೇಕು ಕಾಣಿಕೆ ಅನ್ನುವಂಥದ್ದು ಮನಸ್ಸು ಅವರ ಒಳಗೆ ಬಂದಿದೆ. ರೋಮ 2ನೇ ಅಧ್ಯಾಯ 14-15ನೇ ವಚನದಲ್ಲಿ ಒಂದು ಮಾತಿದೆ. ಅದೇನೆಂದರೆ, ಇಡೀ ಬೈಬಲೇ ಅಂದರೆ ಬೈಬಲಿನ ಮುಖ್ಯ ತಾತ್ಪರ್ಯ, ಸಮರಿ ದೇವರು ನಮ್ಮ ಮನಸ್ಸಿನಲ್ಲಿ ಬರೆದಿಟ್ಬಿಟ್ಟಿದ್ದಾನಂತ್ರಿ. ಆದ ಕಾರಣ ನಮ್ಮ ಒಳಗೇ ಒಂದು ಬೈಬಲ್ ಇದೆ, ನಮ್ಮ ಒಳಗೇ ದೇವರ ವಾಕ್ಯವಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಕ್ಕದ್ದು. ಬಹುಶಃ ಆ ರೀತಿಯಾಗಿ ಇವರು ಮಾಡಿದ್ರಂತ ಕಾಣ್ತದೆ. ಸರಿ, ಹಾಗಿದ್ದಾಗ ದೇವರು ಒಬ್ಬರು ಕಾಣಿಕೆ ಸ್ವೀಕಾರ ಮಾಡ್ದ, ಅಂದರೆ ಹೇಬೇಲ್ನ ಕಾಣಿಕೆ ಸ್ವೀಕಾರ ಮಾಡ್ದ, ಕಾಯಿನನ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಲ್ಲ. ಹಾಗಾದರೆ ದೇವರು ಪಾರ್ಶಾಲಿಟಿನ, ಪಕ್ಷಪಾತಿನ? ಇಲ್ಲ. ಕಾರಣ ಇರಬೇಕು. ಏನು ಕಾರಣ? ಒಂದು ಕಾರಣ ಇಬ್ರಿಯ 11 ಮತ್ತು 4ನೇ ವಚನದಲ್ಲಿ ಇದೆ. ಅದೇನೆಂದರೆ, ಹೇಬೇಲ್ನು ಕಾಯಿನ್ಗಿಂತಲೂ ಶ್ರೇಷ್ಠವಾದಂಥ ಕಾಣಿಕೆಯನ್ನು ಕೊಟ್ಟನಂತ್ರಿ. ಎಕ್ಸಲೆಂಟ್, ಪರಮಶ್ರೇಷ್ಠ ಕಾಣಿಕೆ, ಉತ್ತಮವಾದದ್ದು ದೇವರು ಕೊಟ್ಬಿಟ್ಟ ಅಂತ ಹೇಳ್ಬೋದು. ಸರಿ,
ಇನ್ನೂ ಕೆಲವು ಕಾರಣಗಳು ಇರ್ಬೋದು, ಆದರೆ ಇದು ಒಂದು ಸಾಕು ಸದ್ಯಕ್ಕೆ. ಆದ ಕಾರಣ ದೇವರು ಒಬ್ಬರ ಕಾಣಿಕೆಯನ್ನು ಸ್ವೀಕಾರ ಮಾಡ್ದ, ಇನ್ನೊಬ್ಬರ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಲ್ಲ. ಇದು ಅವನಿಗೆ ಕಾಯಿನಿಗೆ ಬಹು ಕೋಪ. 4ನೇ ಅಧ್ಯಾಯ 5ನೇ ವಚನದಲ್ಲಿ ಭಾಳ ಕೋಪ ಬಂದುಬಿಡ್ತಂತ್ರಿ. ಲೋಕದ ಪ್ರಥಮ ಕೋಪಿಷ್ಟನು ಕಾಯಿನ. ಸ್ವಲ್ಪ ಅಲ್ಲ, ಭಾಳ ಕೋಪ ಬಂತಂತೆ. ಕೋಪ ಬಂದಾಗ ಅವನ ಮುಖವು ಕಳೆ ಗುಂದಿತು. ಸಾಮಾನ್ಯವಾಗಿ ಆಗೋದು ಅದೇ, ಒಳಗೆ ಕೋಪ ಇದ್ದಾಗ ಮುಖದಲ್ಲಿ ಕೂಡ ಅದು ಕಾಣ್ತಾ ಇರ್ತಿತ್ತು, ಕಳೆ ಗುಂದು ಬಿಡ್ತಂತ್ರಿ. ಅದಕ್ಕೆ ದೇವರು ಈ ಮನುಷ್ಯನಿಗೆ ಅಂದರೆ ಕಾಯಿನಿಗೆ ಒಂದು ಕ್ವಶನ್ ಕೇಳ್ತಾನ್ರಿ. ಆದಾಮನಿಗೆ ಮೊದಲನೇ ಪ್ರಶ್ನೆ ನೀನು ಎಲ್ಲಿದ್ದೆ ಅಂತ, ಆದರೆ ಕಾಯಿನಿಗೆ ಕೇಳಿದ ಪ್ರಶ್ನೆ ಏನಂದರೆ, ಯಾಕೆ ಕೋಪಿಸಿಕೊಂಡಿ? ವೈ ಆರ್ ಯು ಆ್ಯಂಗ್ರಿ? 4:6 ಆದಿಕಾಂಡ. ಯಾಕೆ ನಿನ್ನ ತಲೆ ಯಾಕೆ ಬೊಗ್ಗಿದೆ? ತಲೆ ಕೆಳಗೆ ಯಾಕೆ ಮಾಡ್ಕೊಂಡಿದ್ದಿ? ಯಾಕೆ, ಏನು ವಿಷಯ ಅಂತ ಕೇಳ್ತಾನ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು 7ನೇ ವಚನದಲ್ಲಿ ಪಾಪವು ಪ್ರಥಮ ಬಾರಿ ಈ ಪಾಪದ ಕುರಿತಾಗಿ ಒಂದು ಮಾತು, ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರೋದು. ಅಂದರೆ ಕೆಲವು ಸಾರಿ ಬಾಗಿಲ ಹತ್ರ ಬಂದುಬಿಟ್ಟ ಮೇಲೆ, ನಮ್ಮ ಮನೆಯಲ್ಲಿ ಬಾಗಿಲ ಹತ್ರ ಬಂದುಬಿಟ್ಟ ಮೇಲೆ ಮನೆ ಒಳಗೆ ಬರೋದು ಭಾಳ ಕಷ್ಟ ಏನಲ್ಲ. ಅಂದರೆ ಅಷ್ಟು ಹತ್ರದಲ್ಲಿ ಬಂದುಬಿಟ್ಟಿದೆ ಪಾಪ. ಆ ರೀತಿಯಾಗಿ ಸಮಸ್ಯೆಯನ್ನು ದೇವರು ಹೇಳಿಬಿಟ್ಟು ಪರಿಹಾರ ಈಗ ಹೇಳ್ತಾನೆ ರೀ, ಕೇಳಿಸ್ಕೊಳ್ಳಿ. ಅದೇನೆಂದರೆ, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಕಾಯಿನ್ ಅಂದರೆ ವಶ ಮಾಡಿಕೊಳ್ಳುವವನು ಅಥವಾ ಸ್ವಾಧೀನ ಮಾಡಿಕೊಳ್ಳುವವನು, ಪೊಸೆಷನ್, ಆಸ್ತಿ ಇಟ್ಕೊಂಡಿರುವವನು ಅಂತ ಅರ್ಥ ಬರ್ತದೆ. ಆದ ಕಾರಣ ನೀನು ಆ ಪಾಪನ ವಶ ಮಾಡ್ಕೊಂಡ್ಬಿಡಬೇಕು, ನೀನು ಜಯಿಸಬೇಕು. ಪಾಪದ ಮೇಲೆ ಜಯ ಹೊಂದುವಂಥ ಪ್ರಥಮ ಬೋಧನೆ ಇದು, ದ ಡಾಕ್ಟ್ರಿನ್ ಆಫ್ ದ ವಿಕ್ಟ್ರಿ ಓವರ್ ಸಿನ್. ಸರಿ, ಆದರೂ ಕೂಡ ಅವನು ಆ ರೀತಿಯಾಗಿ ಮಾಡಲಿಲ್ಲ. ಅವನು ಹೋಗಿಬಿಟ್ಟು ತಮ್ಮನನ್ನು ಕೊಂದುಬಿಡ್ತಾನೆ. ಕೊಂದ ಮೇಲೆ ನಿನ್ನ ತಮ್ಮನಾದ ಹೇಬೇಲ್ನ ಎಲ್ಲಿ ಅಂತ ದೇವರು ಕೇಳ್ತಾನೆ. ಈಗ ನೋಡ್ರಿ, ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಇವನು ಪಾಪ ಮಾಡೋದಕ್ಕೆ ಮುಂಚಿತವಾಗಿಯೇ ದೇವರು ಪಾಪ ಹತ್ತಿರ ಬಂದಿದೆ ಅಂತ ವಾರ್ನಿಂಗ್ ಕೊಟ್ಟ. ಸಾಮಾನ್ಯವಾಗಿ ದೇವರು ಮನುಷ್ಯನಿಗೆ ಮಾಡುವಂಥದ್ದೇನೆಂದರೆ, ಪಾಪ ಮಾಡೋಕ್ಕೆ ಮುಂಚೆ, ಪಾಪದಲ್ಲಿ ಬೀಳೋದಕ್ಕೆ ಮುಂಚಿತವಾಗಿಯೇ ದೇವರು ನಮಗೊಂದು ವಾರ್ನಿಂಗ್, ಎಚ್ಚರಿಕೆ, ಸುಳಿವು ಕೊಡ್ತಾನೆ ರೀ. ದೇವರು ಒಳ್ಳೆಯವರು. ಆದರೂ ಕೂಡ ಅದನ್ನು ತಗೊಳ್ತೀವೋ ಬಿಡ್ತೀವೋ ನಮಗೆ ಬಿಟ್ಟಿದ್ದು. ಇವನು ತಗೊಳ್ಳಿಲ್ಲ. ಅನಂತರ ದೇವರು ಹೇಳ್ತಾನೆ, ನೀನೇನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಆದಿಕಾಂಡ 4:10. ಹಾಗಾದರೆ ಬೈಬಲಿನ ಪವಿತ್ರ ಗ್ರಂಥದ ಪ್ರಥಮ ಪ್ರಾರ್ಥನೆ ಯಾರಂದರೆ ಹೇಬೇಲ್. ಹೇಗಂದರೆ, ಅವನ ರಕ್ತವು ದೇವರಿಗೆ ನನ್ನನ್ನು ಕೂಗುತ್ತದೆ, ನನ್ನ ಹತ್ರ ಕೇಳ್ತಾ ಇದೆ. ಮೊದಲನೇ ಪ್ರಾರ್ಥನೆ ಅಂತ ಹೇಳ್ಬೋದು ಇದು. ಹಾಗಾದರೆ ರಕ್ತ ಹೇಗೆ ಕೂಗ್ತದೆ ಅಂತ ಹೇಳ್ಬೋದಾ? ರಕ್ತದಲ್ಲಿ ಜೀವ ಇದೆ. ಯಾಜಕಾಂಡ 17:10-11. ಜೀವ ಇರುವಂಥ ಆ ರಕ್ತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದೆ, ಮೊರೆ ಇಡ್ತಾ ಇದೆ, ಕೂಗ್ತಾ ಇದೆ ಅನ್ನುವಂಥ ಮಾತನ್ನು ದೇವರು ಹೇಳ್ತಾನೆ. ಅನಂತರ ನಾವು ನೋಡುವಾಗ ಕಾಯಿನನು ಕಾಯಿನ ಹೆಂಡತಿ ಹೇಗೆ ಸಿಕ್ಕಿದ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಬಹಳ ಜನರಿಗೆ ಇದೆ. ಆದರೆ ನಾನು ಹೇಳಿದ ಹಾಗೆ, ನಾವು ಬೈಬಲ್ಲು ಎಲ್ಲಿ ಸೈಲೆಂಟಾಗಿರ್ತದೋ ನಾನು ಅಲ್ಲಿ ಸೈಲೆಂಟಾಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಬೈಬಲ್ ಯಾವುದನ್ನು ವಿವರಿಸ್ತದೋ ಅದನ್ನು ನಾನು ವಿವರಿಸಲಿಕ್ಕೆ ಮಾಡುವಂಥದ್ದು ಒಳ್ಳೆಯದು. ಆದ ಕಾರಣ ಇಲ್ಲಿ ನಾನು ಸೈಲೆಂಟಾಗಿರ್ಲಿಕ್ಕೆ ಇಷ್ಟಪಡ್ತೇನೆ ರೀ. ಸರಿ, ಕಾಯಿನ್ನ ಮಗ ಹನೋಕನು ಅಂತ ಹೇಳ್ಬಿಟ್ಟು 4:17 ಮತ್ತು ಹನೋಕನು ಭಾಳ ಭಕ್ತಿವಂತ ರೀ. ಕೆಲವು ಸಾರಿ ತಂದೆ
ಪಾಪಿ ಆಗಿರ್ಬೋದು, ಕೊಲೆಗಾರನಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಮಕ್ಕಳು ಒಳ್ಳೆಯವರಾಗಿರ್ತಾರೆ, ಅಥವಾ ಅದಕ್ಕೆ ವಿರುದ್ಧವಾದದ್ದು ಆಗುತ್ತೆ. ಅನಂತರ ನಾವು ಪ್ರಥಮ ಮಗಳು ತಂಗಿಯ ಬಗ್ಗೆ ನಾವು ನೋಡ್ತೀವಿ ರೀ. ಅಂದರೆ ಅವಳ ಹೆಸರು ನಯಮ ಅಂತ ಹೇಳ್ಬಿಟ್ಟು 22ನೇ ವಚನದಲ್ಲಿ ಒಬ್ಬ ಸಿಸ್ಟರ್ ಬಗ್ಗೆ ನಾವು ನೋಡ್ತೀವಿ ರೀ. ಬೇರೆ ಕಡೆ ದಾಖಲೆ ಇಲ್ಲ, ಆದ ಕಾರಣ ಇದನ್ನು ನಾನು ಹೇಳ್ತಾ ಇದ್ದೀನಿ ರೀ. ಮತ್ತು ಒಂದು ವಿಚಿತ್ರವಾದದ್ದು, ಮೋಸ್ಟ್ಲಿ ನಾಳೆ 5ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯಕ್ಕೆ ಬಂದಾಗ ನಾನು ಒಂದು ವಿಚಿತ್ರವಾದಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಈ ಹೆಸರುಗಳಿದೆಯಲ್ಲ, ಈ ಹೆಸರುಗಳಲ್ಲಿನೇ ಒಂದು ಸಂದೇಶ ಇದೆ, ಭಾಳ ವಿಚಿತ್ರವಾದಂಥ ಒಂದು ಸಂದೇಶ. ಅದು ಏನಂತ ಹೇಳ್ಬಿಟ್ಟು ಮುಂದೆ ನಾನು ಹೇಳಲಿಕ್ಕಿದ್ದೇನೆ, ಇವತ್ತು ಹೇಳಲಿಕ್ಕಿಲ್ಲ. ಆ ದಿವಸಗಳಲ್ಲಿ ಪ್ರಥಮ ಬಾರಿಯಾಗಿ ದೇವರ ಹೆಸರನ್ನು ಹೇಳಿಕೊಂಡು ಆರಾಧನೆ ಮಾಡಿದರು. ಅದನ್ನು 4ನೇ ಅಧ್ಯಾಯ ಆದಿಕಾಂಡ 26ರಲ್ಲಿ ನೋಡ್ತೀವಿ ರೀ. ಯಾವ ಕಾಲದಲ್ಲಿ ಅಂತ ನೋಡುವಾಗ, ಎನೋಷನ ಕಾಲದಲ್ಲಿ ಜನರು ಯೆಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂಥ ಫಸ್ಟ್ ವರ್ಷಿಪ್ ಮೀಟಿಂಗ್ ಅಂತ ಹೇಳ್ಬೋದು. ಏನೇನು ಕಲ್ತಿದ್ದೇವೆ ನಾವು ಆದಿಕಾಂಡ 4ನೇ ಅಧ್ಯಾಯದಲ್ಲಿ? ಪ್ರಥಮ ಕುಟುಂಬದ ವಿಸ್ತರಣೆ, ದಿ ಎಕ್ಸ್ಟೆನ್ಷನ್ ಆಫ್ ದ ಫ್ಯಾಮಿಲಿ. ಪ್ರಥಮ ಕುಟುಂಬ 3ನೇ ಅಧ್ಯಾಯದಲ್ಲಿ. ಆ ಕುಟುಂಬದ ವಿಸ್ತರಣೆ ಕಾಯಿನ್ ಹೇಬೆಲ್ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮದರ ಬಗ್ಗೆ. ಪ್ರಥಮ ದ್ವೇಷದ ಬಗ್ಗೆ. ಈ ದ್ವೇಷದ ಬಗ್ಗೆ ಒಂದು ಮಾತು ನಾನು ಹೇಳಬೇಕು. ಏನಂದರೆ, ಈ ಕಾಯಿನ್ ಹೇಬೇಲ್ ಅವರ ಬಗ್ಗೆ ನಾನು ಹೇಳಿದ್ನಲ್ವ, ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಒಂದು ವಿಧಾನ ಇದೆ. ಅದೇನೆಂದರೆ, ಈಗ ಹಳೆ ಒಡಂಬಡಿಕೆ ಓದ್ತಾ ಇದ್ದಾಗ ಅದರ ಬಗ್ಗೆ ಹೊಸ ಒಡಂಬಡಿಕೆ ಏನು ಹೇಳ್ತದೆ ಅಂತ ಹೇಳ್ಬಿಟ್ಟು ನಾವು ರೆಫರೆನ್ಸ್ ನೋಡಿ ಅಧ್ಯಯನ ಮಾಡೋದು ಒಂದು ವಿಧಾನ. ಆ ಪ್ರಕಾರ ನೋಡಿದರೆ ಕಾಯಿನ್ ಹೇಬೇಲ್ ಇವರ ಬಗ್ಗೆ ಹೊಸ ಒಡಂಬಡಿಕೆ ಏನು ಹೇಳ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, 1ನೇ ಯೋಹಾನ 3ನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ಅದೇನಂತ ಹೇಳಿದ್ರೆ, ದ್ವೇಷದ ಬಗ್ಗೆ. ದ್ವೇಷದ ಬಗ್ಗೆ ಹೇಳುವಾಗ, ತನ್ನ ಸಹೋದರನನ್ನು ದ್ವೇಷಿಸುವವನು, ಚೆನ್ನಾಗಿ ಕೇಳಿಸ್ಕೊಳ್ರಿ, ತನ್ನ ಸಹೋದರನನ್ನು, ಕಾಯಿನ್ ಹೇಬೇಲ್ ಅವರ ಬಗ್ಗೆ ಎಕ್ಸಾಂಪಲ್ ಕೊಟ್ಬಿಟ್ಟು, ತನ್ನ ಸಹೋದರನನ್ನು ದ್ವೇಷಿಸುವವನು, ಅಪೊಸ್ತಲ ಅಂತ ಯೋಹಾನ್ ಹೇಳ್ತಾನೆ, ಕೊಲೆಗಾರನಾಗಿದ್ದಾನೆ. ಈಗ ನೋಡ್ರಿ, ಕಾಯಿನ ದ್ವೇಷ ಮಾಡಿಬಿಟ್ಟು ಹೇಬೇಲನ್ನು ಕೊಲೆ ಮಾಡ್ತಾನೆ. ಆದರೆ ಆತ್ಮಿಕ ಅನ್ವಯ ಏನಂದರೆ, ನಾವು ದ್ವೇಷ ಇಟ್ಕೊಂಡ್ರೇ ನಾವು ಕೊಲೆ ಮಾಡಿದ ಹಾಗೆ ಅಂತ್ರಿ. ಇದು ಒಪ್ಕೊಳ್ತೀರಾ? ಭಾಳ ಕಷ್ಟ ಒಪ್ಕೊಳ್ಳೋದು. ಆದರೆ ದೇವ್ರ ವಾಕ್ಯದ ಮುಂದೆ ನಾವು ಒಪ್ಕೊಂಡು, ಒಂದು ವೇಳೆ ಅಂಥದ್ದು ನಮ್ಮಲ್ಲಿದ್ದರೆ ನಾವು ಪಶ್ಚಾತ್ತಾಪಪಟ್ಟು ದೇವ್ರ ಕ್ಷಮೆ ಕೇಳುವಂಥದ್ದು ಒಳ್ಳೆಯದು. ಯಾಕೆ ಅಂತ ಕೇಳ್ರಿ. 1ನೇ ಯೋಹಾನ 3ನೇ ಅಧ್ಯಾಯ 11ರಿಂದ 15 ವಚನವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೋಡಿದರೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಿಗೂ, ಚೆನ್ನಾಗಿ ಕೇಳಿಸ್ಕೊಳ್ರಿ, ಯಾವ ಕೊಲೆಗಾರನಿಗೂ ನಿತ್ಯ ಜೀವ ಇರುವುದಿಲ್ಲ. ಹಾಗಾದರೆ ದ್ವೇಷಕ್ಕೆ ಎಷ್ಟು ಶಕ್ತಿ ಇದೆ? ಸಿಂಪಲಾಗಿ ಹೇಳಬೇಕಾದ್ರೆ, ದ್ವೇಷಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ದ್ವೇಷ ನಿತ್ಯ ಜೀವವನ್ನು ಕ್ಯಾನ್ಸಲ್ ಮಾಡಿಬಿಡ್ತದೆ. ಹೇಟ್ರೆಡ್ ಕ್ಯಾನ್ಸಲ್ಸ್ ಈವನ್ ದ ವೆರಿ ಇಟರ್ನಲ್ ಲೈಫ್. ಇದು ದೇವರ ವಾಕ್ಯ ರೀ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ಒಪ್ಪದೇನೂ ಇರ್ಬೋದು. ಆದರೂ ಕೂಡ ಇದನ್ನು ನಂಬಿ ಇದರಿಂದ ನಾವು ಪ್ರಯೋಜನ ಪಡ್ಕೊಳ್ತಕ್ಕದ್ದು. ಕಾಯಿನ್ ಹೇಬೇಲ ಇವರ ವಿಷಯದಿಂದ ಕಲಿಯುವಂಥ ಒಂದು ಘಟನೆ, ದೊಡ್ಡ ಪಾಠ ಇದು. ಸರಿ, ಮತ್ತು
ಪಾಪದ ಮೇಲೆ ಜಯ ಹೊಂದಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ನೀವು ಕೇಳೋದಾದರೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸವೇನು ಎಂಬುದಾಗಿ ಹೇಳುವಾಗ ಅನೇಕ ವಿಷಯಗಳನ್ನು ಹೇಳ್ಬೋದು. ಆದರೆ ರೋಮ 6:14 ಹೇಳುವಂಥ ಮಾತು ನನಗೆ ಭಾಳ ಇಷ್ಟ. ಅದೇನಂತ ಹೇಳಿದರೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೆ ಯಾವ ರೀತಿಯಾಗಿ ಕಾಯಿನನ ವಿಷಯದಲ್ಲಿ ದೇವರ ಉದ್ದೇಶ ಏನಿತ್ತು, ದೇವರ ಚಿತ್ತ ಏನಿತ್ತು? ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿದೆ. ಅಂದರೆ ಹತ್ತಿರ ಇದೆ, ಪಾಪ ಭಾಳ ಕ್ಲೋಸ್ ಆಗಿದೆ ನಿನಗೆ. ಆದರೆ ಅದನ್ನು ನೀನು ವಶ ಮಾಡ್ಕೋಬೇಕು. ಪಾಪ ನಿನ್ನ ವಶ ಮಾಡ್ಕೊಳ್ಳೋದಲ್ಲ, ನೀನು ಪಾಪವನ್ನು ವಶ ಮಾಡ್ಕೋಬೇಕು. ಪಾಪ ನಿನ್ನನ್ನು ಜಯಿಸೋದಲ್ಲ, ನೀನು ಪಾಪವನ್ನು ಜಯಿಸಬೇಕು ಅನ್ನುವಂಥದ್ದು ದೇವರ ಚಿತ್ತ ಯೋಜನೆ. ಕಾಯಿನ್ಗೋಸ್ಕರ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೋಸ್ಕರ. ಅದನ್ನು ಯೇಸು ಕ್ರಿಸ್ತನ ಮೂಲಕವಾಗಿ, ಕೃಪೆಯ ಮೂಲಕವಾಗಿ ದೇವರು ಅದನ್ನು ಸಾಧಿಸಿದರು. ಈ ಅಮೂಲ್ಯವಾದಂಥ ವಿಷಯಗಳನ್ನು ಮತ್ತು ಪ್ರಾರ್ಥನೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವಂಥ ಒಂದು ಭಾಗ್ಯ 4ನೇ ಅಧ್ಯಾಯದಲ್ಲಿನೇ 26ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಎನೋಷನ ಕಾಲದಲ್ಲಿ ಜನರು ಆರಾಧನೆ ಮಾಡ್ತಿದ್ರಂತೆ, ಕರ್ತನ ನಾಮ ಹೇಳ್ಕೊಳ್ತಿದ್ರಂತೆ. ಎಂಥ ಕರ್ತನ ನಾಮ? ಯೆಹೋವ ಎಂಬ ಹೆಸರನ್ನು ಹೇಳಿಕೊಳ್ತಿದ್ರು. ಫಸ್ಟ್ ಟೈಮ್, ಇದು ಪ್ರಥಮ ಬಾರಿ. ಇವತ್ತಿನ ದಿವಸ ಅಂಥ ಭಾಗ್ಯ ನಮಗಿದೆ, ಅದನ್ನು ನಾವು ಮುಂದುವರಿಸ್ಬೋದು. ನಾಳೆ ದಿವಸ ಪ್ರಿಯ ವೀಕ್ಷಕರೇ ಕೇಳಿಸ್ಕೊಳ್ರಿ, ನಾಳೆ ದಿವಸ ನಾವು 5ನೇ ಅಧ್ಯಾಯ ಆದಿಕಾಂಡ ನೋಡಿಕೊಳ್ಳಿಕ್ಕಿದ್ದೇವೆ. ಅದರಲ್ಲಿ ನಾವು ಜಲಪ್ರಳಯಕ್ಕೆ ಮುಂಚೆ ಬದುಕಿದ 10 ಮಂದಿ ಮಹಾಪುರುಷರ ಚರಿತ್ರೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡಿಕೊಳ್ಳಿಕ್ಕಿದ್ದೇವೆ. ಮಿಸ್ ಮಾಡ್ಕೋಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And Adam knew Eve his wife, and she conceived and bare Cain, and said, I have gotten a man from the Lord. And she again bare his brother Abel. And Abel was a keeper of sheep, but Cain was a tiller of the ground. And in process of time it came to pass that Cain brought of the fruit of the ground an offering unto the Lord. And Abel, he also brought of the firstlings of his flock and of the fat thereof. And the Lord had respect unto Abel and to his offering, but unto Cain and to his offering he had not respect. And Cain was very wroth, and his countenance fell. And the Lord said unto Cain, Why art thou wroth, and why is thy countenance fallen? If thou doest well, shalt thou not be accepted? And if thou doest not well, sin lieth at the door. And unto thee shall be his desire, and thou shalt rule over him. And Cain talked with Abel his brother. And it came to pass, when they were in the field, that Cain rose up against Abel his brother, and slew him. And the Lord said unto Cain, Where is Abel thy brother? And he said, I know not. Am I my brother's keeper? And he said, What hast thou done? The voice of thy brother's blood crieth unto me from the ground. And now art thou cursed from the earth, which hath opened her mouth to receive thy brother's blood from thy hand. When thou tillest the ground, it shall not henceforth yield unto thee her strength. A fugitive and a vagabond shalt thou be in the earth. And Cain said unto the Lord, My punishment is greater than I can bear. Behold, thou hast driven me out this day from the face of the earth, and from thy face shall I be hid, and I shall be a fugitive and a vagabond in the earth. And it shall come to pass that every one that findeth me shall slay me. And the Lord said unto him, Therefore, whosoever slayeth Cain, vengeance shall be taken on him sevenfold. And the Lord set a mark upon Cain, lest any finding him should kill him. And Cain went out from the presence of the Lord, and dwelt in the land of Nod, on the east of Eden. And Cain knew his wife, and she conceived, and bare Enoch.
And he builded a city, and called the name of the city after the name of his son Enoch. And unto Enoch was born Ired. And Ired begat Mehujael, and Mehujael begat Methusael, and Methusael begat Lamech. And Lamech took unto him 2 wives. The name of one was Ada, and the name of the other Zillah. And Ada bare Jabal. He was the father of such as dwell in tents, and of such as have cattle. And his brother's name was Jubal. He was the father of all such as handle the harp and organ. And Zillah, she also bare Tubal-Cain, an instructor of every artificer in brass and iron. And the sister of Tubal-Cain was Neamah. And Lamech said unto his wives Ada and Zillah, Hear my voice, ye wives of Lamech. Hearken unto my speech, for I have slain a man to my wounding, and a young man to my hurt. If Cain shall be avenged 7-fold, truly Lamech 70 and 7-fold. And Adam knew his wife again, and she bare a son, and called his name Seth. For God, said she, hath appointed me another seed instead of Abel, whom Cain slew. And to Seth, to him also there was born a son, and he called his name Enos. Then began men to call upon the name of the Lord. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.